ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್ ಡೂಯಿಂಗ್ ಇವತ್ತು ನಾವು ಬನ್ನಲ್ಲಿ ಏನಾದರೂ ಸ್ಪೆಷಲ್ ಮಾಡೋಣ. ಏನು ಮಾಡೋಣ? ಐಡಿಯಾ. ಒಂದು ನಿಮಿಷ ಗೈಸ್. ಫಸ್ಟ್ ಗೈಸ್, ನೀವು ಬನ್ನ ಸ್ಲೈಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್, ಆಮೇಲೆ ಬಟರ್ ತೊಗೊಬೋದು. ಹೋಮ್ ಮೇಡ್ ಆದರೂ ಇದು ಔಟ್ಸೈಡ್ ಆದರೂ ಅರೆ ಗೈಸ್, ಮನೆಯಲ್ಲೇ ನೀವು ಮಾಡಿ ಗೈಸ್ ಬಟರ್ನ. ಯಾಕಂದರೆ ಇದು ಔಟ್ಸೈಡ್ ತುಂಬ ಚೆನ್ನಾಗಿಲ್ಲ. ಮನೆಯಲ್ಲೇ ನೀವು ಮಾಡಿ, ಅದು ನಮ್ಮ ಅಜ್ಜಿ ಹೇಳ್ಕೊಡ್ತಾರೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಮೇಕ್ ಶೋರ್ ಯು ಸ್ಟಿಕ್ ದೇರ್. ಸೆಕೆಂಡ್ ಸ್ಟೆಪ್, ಟೇಕ್ ಒನ್ ಸ್ಪೂನ್. ನಾವು take this much amount of butter. Now just put it on 2 breads. Put more guys. ನಾನು ಹೋಮ್ ಮೇಡ್ ಬಟರ್ನ ಯೂಸ್ ಮಾಡ್ತೀನಿ. ನಮ್ಮ ಅಜ್ಜಿ ಮಾಡಿರೋದು. ಅದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಗೈಸ್. ನೆಕ್ಸ್ಟ್ ಸ್ಟೆಪ್, ಇನ್ನೊಂದಿಕ್ಕೂ ಬಟರ್ ಹಾಕ್ಬಿಡಿ ಗೈಸ್. ಜಾಸ್ತಿ ಹಾಕಿ ಒಂದು ಸ್ವಲ್ಪ. ಗೈಸ್ ಇಷ್ಟಿಷ್ಟು ಹಾಕಿ ಗೈಸ್, ಇಷ್ಟಿಷ್ಟು ಮತ್ತು ಇಷ್ಟಿಷ್ಟು ಹಾಕಿ ಗೈಸ್. ನೆಕ್ಸ್ಟ್ ಗೈಸ್, ಅದನ್ನು ಫ್ರೈ ಮಾಡಿ ಅಂತ ಇದ್ದೀನಿ. ಅದನ್ನು ನೀವು ಮೆಲ್ಟ್ ಮಾಡಬೇಕು. ಸೊ ಇದನ್ನು ಹಿಂಗೆ ಮೇಲೆ ಇಟ್ಬಿಟ್ಟು ನೀವು ಗೈಸ್, ನೀವು ಎರಡಲ್ಲೂ ಯೂಸ್ ಮಾಡ್ಬೋದು. ಇದಲ್ಲಿ ಯೂಸ್ ಮಾಡಿ ಗೈಸ್, ಎರಡೂ ಅಲ್ಲ, ಇದಲ್ಲಿ ಯೂಸ್ ಮಾಡಿ. ಯಾಕಂದರೆ ಅದಿದೆಯಲ್ಲ, ಈ ಐರನ್ ಅಲ್ಲ, ಅದು ಬ್ಲಾಸ್ಟ್ ಆಗಿಬಿಡುತ್ತೆ ಒಂದ್ಸರಿ. ನಾವು ಹೇಳೋಕ್ಕೆ ಆಗಲ್ಲ. ಅದಕ್ಕೆ ಇದನ್ನು ಯೂಸ್ ಮಾಡಿ ನಿಮ್ಮ ಸೇಫ್ಟಿಗೋಸ್ಕರ. ರಾನು 30 ಸೆಕೆಂಡ್ಸ್ ಇಡಿ ಗೈಸ್. ಇವಾಗ ಟೈಮರ್ ಸ್ಟಾರ್ಟ್ ಮಾಡೋಣ ಗೈಸ್. 30 ಬೇಡ, ಒಂದು 10 ಸೆಕೆಂಡ್ಸ್ ಆದರೂ ಇಡಿ. ಬಂದ್ಬಿಡ್ಲಿ ಗೈಸ್, ಇಲ್ಲಾಂದರೆ ತುಂಬ ಓವರ್ ಹೀಟ್ ಆಗಿಬಿಡುತ್ತೆ. तेरे लोग मेरे बस की ಗೈಸ್. ಇವಾಗ ಗೈಸ್, ನೀವು ಏನು ಮಾಡಿ ಗೊತ್ತಾ ಗೈಸ್? ನೀವು ಬನ್ನ ಯೂಸ್ ಮಾಡಬೇಕಂದ್ರೆ ಫ್ರೆಶ್ ಆಗಿರೋದು ತೊಗೊಂಡು ಬನ್ನಿ. ಆವಾಗ ನಿಮಗೆ ಎಂಥ ರುಚಿ ಸಿಗುತ್ತೆ ಅಂತ ಗೊತ್ತಾ? ಫ್ರಿಜ್ ಮುಚ್ಕೊಳ್ಳೋಣ ಇವಾಗ ಗೈಸ್. ನೋಡೋಣ. ಅಯ್ಯೋ, ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ, ನಾನು ಹಿಂಗೆ ನೆಟ್ಕೊಂಡಿರ್ಬೇಕು ಗೈಸ್. ಇದನ್ನು ಇವಾಗ ಬಗ್ಸೋಣ. ಗೈಸ್ ಇವಾಗೇ ನೋಡಿದ್ರೆ ತಿನ್ಬಿಡೋಣ ಅನಿಸ್ತಾ ಇದೆ. ಇವಾಗ ಇದನ್ನು ಹಿಂಗೆ ಮಲಗಿಸ್ಬಿಟ್ಟು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ಗೈಸ್. ಇದು ಸಕ್ಕದಾಗಿ ಹಾಕಿದೆ ನೋಡಿ ಗೈಸ್. ಒಂದು ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿಬಿಡೋಣ. ಇದಕ್ಕೊಂದು ಸ್ವಲ್ಪ ಜಾಸ್ತಿ ಬಟರ್ ಹಾಕಬೇಕು. ಅವಾಗ ಹಾಕೋಣ. I can buy myself flower in the name of the shine. ಗೈಸ್, ನೀವು ನಂದು ಮ್ಯಾಗಿ ವಿಡಿಯೋ ನೋಡಿರಬೇಕು. ಅದನ್ನು ನಾನು ಹೇಳಿದೆ ತಾನೆ, ಇದು ನೀವು ಸ್ಟೌವಲ್ಲೇ ಮಾಡಬೇಕಂತ. ಆದರೆ ಇದು ನೀವು ಬೇಕಾದ್ರೆ ಅವನಲ್ಲೂ ಮಾಡ್ಬೋದು ಬಿಸಿನ. ಏನು ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಅದರೊಳಗಡೆ ಇಟ್ಬಿಡಿ. 10 ಮಿನಿಟ್ಸ್ಗೆ ಇಡಿ ಆಗುತ್ತೆ. ಆದರೆ ನೀವು ಒಲೆಯಲ್ಲಿ ಮಾಡಿಬಿಟ್ರೆ ತುಂಬ ಬೇಗ ಆಗಿಬಿಡುತ್ತೆ. ಇವಾಗ
ಗೈಸ್ ಒಂದು 10 ಸೆಕೆಂಡ್ಸ್ ಇರೋಣ. ಇವನು 10 ಸೆಕೆಂಡ್ಸ್ ಸಾಕು. ಸ್ಟಾರ್ಟ್. ಇಟ್ಸ್ ಮೆಲ್ಟಿಂಗ್ ಗೈಸ್. ಇವಾಗ ನೋಡೋಣ ಗೈಸ್ ಹೆಂಗಿದೆ ಅಂತ. ಗೈಸ್ ನಾವು ಇದನ್ನು ಕೇರ್ಫುಲ್ಲಾಗಿ ತೆಗಿಬೇಕು, ಇಲ್ಲ ಕೈ ಸುಟ್ಬಿಡುತ್ತೆ. ನನಗೆ ಅದಕ್ಕೆ ಹಿಂಗೆ ಇಟ್ಬಿಟ್ಟು ಗೈಸ್ ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಮಕ್ಕಳು ಮಾಡ್ಬೋದು. ಆದರೆ ಏಜ್ ಆಫ್ 4 ಇರಬೇಕು ಅಟ್ಲೀಸ್ಟ್ ಅವಳು ಅವನ್ ಯೂಸ್ ಮಾಡ್ಬೋದಿದ್ರೆ ಅವರು 3 ಇಯರ್ಸ್ ಆಗಿರಲಿ 2 ಇಯರ್ಸು ಆಗಿರಲಿ ಆರಾಮ್ಸೆ ಮಾಡ್ಬೋದು. ಇವಾಗ ಏನು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು, ಇದನ್ನೆಲ್ಲ ಸ್ಪ್ರೆಡ್ ಮಾಡಿಬಿಡ್ಬೇಕು. ನೋಡಿ ಗೈಸ್, ನೋಡಿ ನಿಮ್ಗೆ ಇವಾಗ ಹೋಗ್ಬಿಟ್ಟು ಇದನ್ನು ನಮ್ಮ ಅಪ್ಪಂಗೆ ಹೇಳೋಣ. ಅವರು ಫುಡ್ಡಲ್ಲೇ ಅವ್ರಿಗೆ ತುಂಬ ಇಷ್ಟ, ಅದಕ್ಕೆ ಅವ್ರಿಗೆ ಹೇಳೋಣ ಹೆಂಗಿದೆ ಅಂತ ಬನ್ನು ಅಂತ. ಬನ್ನಿ ಗೈಸ್. ಇನ್ನೂ ನೀವು ಕುಕ್ಕಿಂಗ್ ವಿಡಿಯೋ ನೀವು ಫಾಲೋ ಮಾಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ದಕ್ಷಿತ್ತು ಪಪ್ಪ ಅಪ್ಪ ಹೆಂಗಿದೆ ಅಂತ ಹೇಳಪ್ಪ. ಯಾಕೆ ಅಯ್ಯೋ ಹೇಳಪ್ಪ ಹೆಂಗಿದೆ ಅಂತ. ಹೆಂಗಿದೆ ನಂದು ರೆಸಿಪಿ? ಚೆನ್ನಾಗಿದೆಯಾ? ಅಷ್ಟೇ ನಂಗೆ ಬೇಕಾಗಿದ್ದಿದ್ದು. ಇವಾಗ ಗೈಸ್ ಇವಾಗ ನಾನು ಟ್ರೈ ಮಾಡ್ತೀನಿ ಹೆಂಗಿದೆ ಅಂತ. ನನ್ನ ಓನ್ ರೆಸಿಪಿ. ಹಿಯರ್ ವಿ ಗೋ. put it to pitch. So good. ಗೈಸ್ ಇದನ್ನು ನೀವು ಟ್ರೈ ಮಾಡ್ತೀರಾ ಅಂದರೆ ಚೆನ್ನಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇರುತ್ತೆ. ಇದಕ್ಕೆ ಜಾಮ್ ಹಾಕ್ತಾರೆ ಗೈಸ್, ಇನ್ನೂ ಸಖತ್ತಾಗಿರುತ್ತೆ. ಅದನ್ನು ಹಾಕಿ ನಾನು ಜಾಮ್ ಇರಲಿಲ್ಲ, ಅದಕ್ಕೆ ನಾನು ಹಾಕ್ತಿದ್ದೆ. ಎಲ್ಲ ನಾನು ಜಾಮ್ ಹಾಕ್ತಾಯಿದ್ದೆ ಗೈಸ್. ದಿಸ್ ಎಂಡ್ ಆಫ್ ದ ವಿಡಿಯೋ. ಬೈ. ವೇಟ್